ನಮಸ್ಕಾರ. ಜನರ ಕೂಗು ಡಿಜಿಟಲ್ ಸುದ್ದಿ ವಾಹಿನಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳೊಂದಿಗೆ ನಾನು ನಿಮ್ಮ ವಾಣಿ. ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ಪಟ್ಟಣದ BAS ಅಂತಾರಾಷ್ಟ್ರೀಯ ಶಾಲೆಯಲ್ಲಿ ಪ್ರತಿಭೆಗಳ ಅನಾವರಣವಾಗಿದೆ. ಸುಮಾರು 50 ಲಕ್ಷ ರೂಪಾಯಿ ಮೌಲ್ಯದ ಸ್ಕಾಲರ್ಶಿಪ್ಗಾಗಿ ನಡೆದ ಮಹತ್ವದ ಪರೀಕ್ಷೆಯಲ್ಲಿ ನೂರಾರು ವಿದ್ಯಾರ್ಥಿಗಳು ಪಾಲ್ಗೊಂಡು ತಮ್ಮ ಬೌದ್ಧಿಕ ಸಾಮರ್ಥ್ಯ ಮೆರೆದಿದ್ದಾರೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಮುದ್ದೇಬಿಹಾಳ ಪಟ್ಟಣದ ಆಲಮಟ್ಟಿ ರಸ್ತೆಯಲ್ಲಿರುವ BAS ಅಂತಾರಾಷ್ಟ್ರೀಯ ಶಾಲೆಯಲ್ಲಿ ಭಾನುವಾರ BAS ಟ್ಯಾಲೆಂಟ್ ಅವಾರ್ಡ್ ಪರೀಕ್ಷೆಯನ್ನು ಆಯೋಜಿಸಲಾಗಿತ್ತು. ಈ ಪರೀಕ್ಷೆಗೆ ನೋಂದಾಯಿಸಿಕೊಂಡಿದ್ದ 1080 ವಿದ್ಯಾರ್ಥಿಗಳ ಪೈಕಿ 804 ವಿದ್ಯಾರ್ಥಿಗಳು ಅತ್ಯಂತ ಉತ್ಸಾಹದಿಂದ ಭಾಗವಹಿಸಿ ಪರೀಕ್ಷೆ ಬರೆದಿದ್ದಾರೆ. ಕಾರ್ಯಕ್ರಮದಲ್ಲಿ ವಿಜೇತರಿಗೆ ಪ್ರಶಸ್ತಿ ಪ್ರದಾನ ಮಾಡಿ ಮಾತನಾಡಿದ ಸಂಸ್ಥೆಯ ಅಧ್ಯಕ್ಷರಾದ ಮಹಾಂತಗೌಡ ಬಿರಾದಾರ, ಈ ಪರೀಕ್ಷೆಯಲ್ಲಿ ಪ್ರತಿ ತರಗತಿಗೆ 40 ವಿದ್ಯಾರ್ಥಿಗಳಂತೆ ಒಟ್ಟು 240 ವಿದ್ಯಾರ್ಥಿಗಳನ್ನು ಅಂಕಗಳಿಕೆ ಆಧಾರದ ಮೇಲೆ ಶುಲ್ಕ ರಿಯಾಯಿತಿಗಾಗಿ ಆಯ್ಕೆ ಮಾಡಲಾಗಿದೆ ಎಂದು ತಿಳಿಸಿದರು. ಇವತ್ತು ನಮ್ಮ ಶಾಲೆಯಲ್ಲಿ 1084 ಮಕ್ಕಳು ನೋಂದಾಯಿಸಿಕೊಂಡಿದ್ದು, ಅದರಲ್ಲಿ 804 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದಾರೆ. ಅದರಲ್ಲಿ 240 ಮಕ್ಕಳಿಗೆ ನಾವು ಆಲ್ರೆಡಿ ಮಕ್ಕಳನ್ನು ಆಯ್ಕೆ ಮಾಡಿಕೊಂಡು ಅವರಿಗೆ ಸ್ಕಾಲರ್ಶಿಪ್ ಘೋಷಣೆ ಮಾಡಿದ್ದೇವೆ. ಅದೇ ರೀತಿ 50 ಲಕ್ಷ ಮೊತ್ತ ಆಲ್ರೆಡಿ ನಾವು ಮುಂಚೆನೇ ಹೇಳಿದಾಗ 50 ಲಕ್ಷ ಮೊತ್ತದಲ್ಲಿ ನಾವು ಸ್ಕಾಲರ್ಶಿಪ್ ಡಿವೈಡ್ ಮಾಡಿ ಆ ಮಕ್ಕಳಿಗೆ ಹಂಚಿಕೆ ಆಗ್ತದೆ. ಯಾರು ನಮ್ಮ ಹತ್ರ ಅಡ್ಮಿಷನ್ ಮಾಡ್ಕೊತಾರೆ ಅವ್ರಿಗೆ ಈ ಫೆಸಿಲಿಟಿ ಸಿಗ್ತದೆ. ನಾವು ಹೋದ ವರ್ಷ ಹೇಳಿದ ಹಾಗೆ ನಮ್ಮ ಶಾಲೆಯಲ್ಲಿ ಗುಣಮಟ್ಟದ ಶಿಕ್ಷಣವನ್ನು ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ನೀವು ಆಲ್ರೆಡಿ ನಮಗೆ ಪಾಲಕರು ಹೋದ ವರ್ಷನೇ ನಮಗೆ ಹೇಳಿದ್ದಾರೆ, ನಿಮ್ಮ ಹತ್ರ ನಮ್ಮ ಮಕ್ಕಳು ತುಂಬ ಡೆವಲಪ್ಮೆಂಟ್ ಆಗಿದ್ದಾರೆ, ಒಳ್ಳೆಯ ಶಿಕ್ಷಣ ಕೊಡ್ತಾ ಇದ್ದೀರಿ, ನಮ್ಮ ಏರಿಯಾದಲ್ಲಿ ಇಂಥ ಸ್ಕೂಲ್ ಇರಲಿಲ್ಲ ಅಂತ ಹೇಳ್ಬಿಟ್ಟು ನಮ್ಗೆ ತುಂಬ ಜನ ಬಂದು ಹೆಮ್ಮೆಯಿಂದ ಹೇಳ್ಕೊಂಡಾಗ ನಮ್ಗೆ ತುಂಬ ಖುಷಿಯಾಗಿದೆ. ಅದೇ ರೀತಿ ನಿಮ್ಮ ಸಪೋರ್ಟು ಸಹಕಾರ ಇದ್ದರೆ ಹಾಗೆ ಇನ್ನೂ ನಾವು ಡೆವಲಪ್ಮೆಂಟ್ ಮಾಡಿಕೊಂಡು ಮುಂದೆ ಒರೆಸ್ತಾ ಇದ್ದೀವಿ ಅಂತ ಹೇಳ್ಕೊಂಡು ನನ್ನ ಮಾತುಗಳನ್ನು ಮುಗಿಸ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ಒಟ್ಟು ಭಾಗವಹಿಸಿದವರು 804 ವಿದ್ಯಾರ್ಥಿಗಳು, ಆಯ್ಕೆಯಾದವರು 240 ವಿದ್ಯಾರ್ಥಿಗಳು. ಶುಲ್ಕ ರಿಯಾಯಿತಿಗಾಗಿ ಸ್ಕಾಲರ್ಶಿಪ್ ಮೌಲ್ಯ ಒಟ್ಟು 50 ಲಕ್ಷ ರೂಪಾಯಿಗಳು. ವಿಜೇತ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪತ್ರ ಹಾಗೂ ಮೆಡಲ್ ಪ್ರದಾನ. ಆಡಳಿತಾಧಿಕಾರಿಗಳ ಭರವಸೆ. ಸಂಸ್ಥೆಯ ಆಡಳಿತಾಧಿಕಾರಿ ಪ್ರಭುಗೌಡ ಬಿರಾದಾರ ಮಾತನಾಡಿ, 8 ಎಕರೆ ಪ್ರದೇಶದಲ್ಲಿ ಹರಡಿಕೊಂಡಿರುವ ಈ ಶಾಲೆಯು ಅತ್ಯಾಧುನಿಕ ಸೌಲಭ್ಯಗಳನ್ನು ಹೊಂದಿದೆ. ಕಳೆದ ವರ್ಷಕ್ಕಿಂತ ಈ ಬಾರಿ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾಗಿದ್ದು, ಪಾಲಕರ ನಂಬಿಕೆಯನ್ನು ಸಂಸ್ಥೆ ಸದಾ ಉಳಿಸಿಕೊಳ್ಳಲಿದೆ ಎಂದರು. ಪಾಲಕರಿಗೆ ಕಿವಿಮಾತು. ಇದೇ ವೇಳೆ ರಾಯಚೂರಿನ ನವೋದಯ ತರಬೇತುದಾರ ಅಮರೇಶ ಪಾಟೀಲ ಅವರು ಪಾಲಕರಿಗೆ ಮಹತ್ವದ ಸಲಹೆ ನೀಡಿದರು. ಮಕ್ಕಳನ್ನು ಕೇವಲ ಅಂಕಗಳಿಕೆಗೆ ಸೀಮಿತಗೊಳಿಸದೆ ಅವರಲ್ಲಿ ತಾಳ್ಮೆ ಮತ್ತು ಸವಾಲು ಎದುರಿಸುವ ಸಾಮರ್ಥ್ಯ ಬೆಳೆಸಬೇಕು ಎಂದು ಅವರು ಕರೆ ನೀಡಿದರು. ಕಾರ್ಯಕ್ರಮದ ಹೈಲೈಟ್ಸ್. ಒಟ್ಟು ಭಾಗವಹಿಸಿದವರು 804 ವಿದ್ಯಾರ್ಥಿಗಳು, ಆಯ್ಕೆಯಾದವರು 240 ವಿದ್ಯಾರ್ಥಿಗಳು. ಶುಲ್ಕ ರಿಯಾಯಿತಿಗಾಗಿ ಸ್ಕಾಲರ್ಶಿಪ್ ಕೇಂದ್ರ ಪಠ್ಯ CBSE ಸಿಲೆಬಸ್ ಜೊತೆಗೆ ಸಂಪೂರ್ಣವಾದ ಅತ್ಯಾಧುನಿಕ ಸೌಲಭ್ಯ ಹೊಂದಿರತಕ್ಕಂಥ ಸಂಸ್ಥೆ ನಮ್ಮದಾಗಿರುವುದರಿಂದ ಸುಮಾರು 8 ಎಕರೆಯ ವಿಸ್ತೀರ್ಣದಲ್ಲಿ ನಮ್ಮ ಸಂಸ್ಥೆ ಇವತ್ತು ನಿರ್ಮಾಣಗೊಂಡಿದೆ. ಕಳೆದ ವರ್ಷ 436 ಮಕ್ಕಳು ಮೊದಲನೇ ವರ್ಷಕ್ಕೆ ಪ್ರವೇಶ ಪಡೆದರೆ ಈ ವರ್ಷ ಈಗಾಗಲೇ ಪ್ರವೇಶ ಪ್ರಾರಂಭ ಆಗಿದೆ. ನಮ್ಮಲ್ಲಿ ಅಡ್ವಾನ್ಸ್ 230 ಮಕ್ಕಳು ಈಗ ಎಲ್ಲ ವರ್ಗಕ್ಕೆ ಪ್ರವೇಶ ಪಡ್ಕೊಂಡಿದ್ದಾರೆ. ಸರ್, ಪರೀಕ್ಷೆ ಬೇಡ, ನಮಗೆ ನಿಮ್ಮ ಶಾಲೆ ದಾಖಲಾತಿ ಬೇಕು, ಶಾಲೆಗೆ ಅಡ್ಮಿಷನ್ ಬೇಕು ಅಂತ ಹೇಳಿ ಸರ್ ನಾವು ಆದರೂ ಕೂಡ ಪರೀಕ್ಷೆ. ಇದೇ ವೇಳೆ ರಾಯಚೂರಿನ ನವೋದಯ ತರಬೇತುದಾರ ಅಮರೇಶ ಪಾಟೀಲ ಅವರು ಪಾಲಕರಿಗೆ ಮಹತ್ವದ ಸಲಹೆ ನೀಡಿದರು. ಮಕ್ಕಳನ್ನು ಕೇವಲ ಅಂಕಗಳಿಕೆಗೆ ಸೀಮಿತಗೊಳಿಸದೆ ಅವರಲ್ಲಿ ತಾಳ್ಮೆ ಮತ್ತು ಸವಾಲು ಎದುರಿಸುವ ಸಾಮರ್ಥ್ಯ ಬೆಳೆಸಬೇಕು ಎಂದು ಅವರು ಕರೆ ನೀಡಿದರು. ಇಂಜಿನಿಯರ್ ಕೆಲಸ ಮಾತ್ರ ಕಸಗೊಳ್ಳಲ್ಲ, ಎಲ್ಲರನ್ನ ಕೆಲಸನ ಕಸಗೊಳ್ತದ. ಬಹುಶಃ
ಮಕ್ಕಳಿಗೆ ಅಪ್ಡೇಟ್ ಆಗಬೇಕು. ಮಕ್ಕಳು ಇದನ್ನು ಸರಿಯಾಗಿ ಕಲಿಬೇಕು ಅಂದರೆ ನಿಮ್ಮ ಮಗು ಸರಿಯಾದ ಶಾಲೆಯಲ್ಲಿ ಓದಬೇಕು. ಆ ಶಾಲೆ ಅಂದಾಗ ಅದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ಗೆ ಅದು ಸರಿಯಾದದ್ದಿರಬೇಕು. ಬಹುಶಃ ನೀವೆಲ್ಲ ಸರಿಯಾಗಿ ಆಯ್ಕೆ ಮಾಡಿದ್ದೀರಿ, ಸರಿಯಾದ ಜಾಗದಲ್ಲಿ ಇದ್ದೀರಿ. ಬಹಳಷ್ಟು ಟೈಮ್ ತಿಂದರೆ ಅದು ರಾಂಗ್ ಮೆಸೇಜ್ ಆಗ್ತದೆ, ಎಲ್ಲ ಬೇಡ. ಕೊನೆಯದಾಗಿ ಮಕ್ಕಳಿಗೆ ನಾನು ಕಾರ್ಯಕ್ರಮದ ವೇದಿಕೆಯಲ್ಲಿ ಅಕ್ಷರ ದಾಸೋಹದ ಎಂಎಂ ಬೆಳಗಲ್, ಶಾಲೆಯ ನಿರ್ದೇಶಕರಾದ ಗೀತಾ ಬಿರಾದಾರ, ಸುಮಂಗಲಾ ಬಿರಾದಾರ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ. ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.